ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋಲಿ ನಾನು ನಿಮಗೆ ಸೆಕೆಂಡ್ PUC ಫಿಸಿಕ್ಸ್ ಸೆಕೆಂಡ್ ಟೆಸ್ಟ್ ಕ್ವಶನ್ ಪೇಪರ್ ಇದೆ ನೋಡಿ. ಇದು ಸೆಕೆಂಡ್ ಟೆಸ್ಟ್ ಕ್ವಶನ್ ಪೇಪರ್ ಇದೆ. ಯಾವ ಕಾಲೇಜ್ ಅಂದರೆ ಗೌರ್ಮೆಂಟ್ PU ಕಾಲೇಜ್ ಅಂತ್ರಿ, ಸಂತೆಮಾಲ ಬನ್ನೂರು ಒಂದು ವಿಲೇಜ್ದು ಇದೆ ನೋಡ್ರಿ. ನಿಮಗೆ ಟೈಮ್ ಡ್ಯೂರೇಷನ್ ಬಂದುಬಿಟ್ಟು 90 ಮಿನಿಟ್ಸ್ ಇದ್ದಿರ್ತದೆ, ಅಂದರೆ 1 hour 30 minutes. ಮ್ಯಾಕ್ಸಿಮಮ್ ಮಾರ್ಕ್ಸ್ ನಮಗೆ 35 ಮಾರ್ಕ್ಸ್ ಇದ್ದಿರ್ತದೆ ನೋಡಿರಿ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ 35 ಮಾರ್ಕ್ಸ್ ಇದ್ದಿರ್ತವೆ. ಮ್ಯಾಥಮೆಟಿಕ್ಸ್, ಕನ್ನಡ, ಇಂಗ್ಲೀಷ್, ಹಿಂದಿ ಇವೆಲ್ಲ 40 ಮಾರ್ಕ್ಸ್ ಇದ್ದಿರ್ತವೆ ನೋಡಿರಿ. ಓಕೆ, ಸೊ ಫಸ್ಟಿಗೆ ಇಲ್ಲಿ ನಿಮಗೆ 5 ಏನಿದ್ದಿರ್ತಾವೆ ಅಂದರೆ MCQ ಇದ್ದಿರ್ತಾವೆ. ಎಷ್ಟು? 5 MCQ ಇದ್ದಿರ್ತಾವೆ ನೋಡಿರಿ. ಫಸ್ಟ್ ಕ್ವಶನ್ ನೋಡ್ರಿ ಏನಿದೆಯಪ್ಪ ಅಂತಂದರೆ, ನಿಮಗೆ MCQಲಿ ಯಾವುದೇ ರೀತಿಯಿಂದ ಚಾಯ್ಸ್ ಕೊಡೋಂಗಿಲ್ಲ ಅಂತ. ಆಪ್ಟಿಕಲ್ ಫೈಬರ್ ವರ್ಕ್ಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್ ಡ್ಯಾಶ್ ಅಂತ. ರಿಫ್ಲೆಕ್ಷನ್ ಆಫ್ ಲೈಟ್, ರೆಗ್ಯುಲರ್ ರಿಫ್ಲೆಕ್ಷನ್ ಆಫ್ ಲೈಟ್, ಡಿಫ್ಯೂಸ್ಡ್ ರಿಫ್ಲೆಕ್ಷನ್ ಆಫ್ ಲೈಟ್, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್ ಅಂತ. ಈ 4ರಲ್ಲಿ ಯಾವ್ದು ಆಪ್ಷನ್ ಕರೆಕ್ಟ್ ಇದೆ ನೋಡಿರಿ. ತಾವು ಕಮೆಂಟಲ್ಲಿ ಕಮೆಂಟ್ ಮಾಡಿ ಹೇಳ್ಬೋದು ಏನನ್ನ ಕರೆಕ್ಟ್ ಆಪ್ಷನ್ ಅಥವಾ ಕರೆಕ್ಟ್ ಆನ್ಸರನ್ನು ಕಮೆಂಟ್ ಮಾಡಿ ಹೇಳ್ಬೋದು. ಸೆಕೆಂಡ್, ದ ಫೈನಲ್ ಇಮೇಜ್ ಫಾರ್ಮ್ಡ್ ಬೈ ಕಂಪೌಂಡ್ ಮೈಕ್ರೋಸ್ಕೋಪ್ ಈಸ್ ಡ್ಯಾಶ್ ಅಂತ. ಫಸ್ಟ್ ಆಪ್ಷನ್ ಇನ್ವರ್ಟೆಡ್ ಆ್ಯಂಡ್ ಡಿಮಿಶ್ಡ್, ಸೆಕೆಂಡ್ ಒನ್ ಎರೆಕ್ಟ್ ಆ್ಯಂಡ್ ಡಿಮಿನಿಶ್ಡ್, ಥರ್ಡ್ ಒನ್ ಇನ್ವರ್ಟೆಡ್ ಆ್ಯಂಡ್ ಎನ್ಲಾರ್ಜ್ಡ್, ಫೋರ್ತ್ ಒನ್ ಎರೆಕ್ಟ್ ಆ್ಯಂಡ್ ಎನ್ಲಾರ್ಜ್ಡ್ ಅಂತ ಇದೆ. ಓಕೆ, ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡೋಣ ಅಂತ. ಏನಿದೆ ನೋಡ್ರಿ, ದ ಫೆನಾಮಿನನ್ ಆಫ್ ಪೊಲರೈಸೇಷನ್ ಪ್ರೂವ್ಸ್ ದಟ್ ಲೈಟ್ ವೇವ್ಸ್ ಆರ್. ಫಸ್ಟ್ ಆಪ್ಷನ್ ಮ್ಯಾಟರ್ ವೇವ್ಸ್, ಮೆಕ್ಯಾನಿಕಲ್ ವೇವ್ಸ್, ಲಾಂಗಿಟ್ಯೂಡ್ನಲ್ ವೇವ್ಸ್, ಟ್ರಾನ್ಸ್ವರ್ಸ್ ವೇವ್ಸ್. ಫೋರ್ತ್ ಕ್ವಶನ್, ಎಟ್ ಸ್ಟಾಪಿಂಗ್ ಪೊಟೆನ್ಷಿಯಲ್ ದ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಬಿಕಮ್ಸ್. ಫಸ್ಟ್ ಒನ್ is minimum but not 0, second one is 0, third one is maximum, fourth one is infinite. Fifth one, the ratio of kinetic energy to the total energy of an electron in Bohr orbit of the hydrogen atom is dash anta. 1:1 or 1:1, 1:-1 or 2:-1 or 1:-2 ಅಂತ ಇದೆ. ಓಕೆ, ಇವೆಲ್ಲ ಏನು MCQ ಮುಗಿದು ಇವಾಗ 2 ಮಾರ್ಕಿನ ಕ್ವಶನ್ಸನ್ನು ನೋಡೋಣ. 2 ಮಾರ್ಕ್ ಕ್ವಶನ್ಸ್. ಓಕೆ, 5 ಕೊಟ್ಟಿರ್ತಾನೆ, ಅದರಲ್ಲಿ 3 ಬರೀಬೇಕು ನೀವು, ರೈಟ್. 2 ಚಾಯ್ಸ್ ಇದ್ದಿರ್ತಾವೆ. ಆನ್ಸರ್ ಎನಿ 3 ಅಂತ ಇದೆ ನೋಡಿ. ಈಚ್ ಕರಿ 2 ಮಾರ್ಕ್. ಓಕೆ, 6th ಕ್ವಶನ್, ವಾಟ್ ಆರ್ ದ ಫ್ಯಾಕ್ಟರ್ಸ್ ಆನ್ ವಿಚ್ ದ ಫೋಕಲ್ ಲೆಂತ್ ಆಫ್ ಕಾನ್ವೆಕ್ಸ್ ಲೆನ್ಸ್ ಡಿಪೆಂಡ್ಸ್ ಅಂತ. 7th, ಡಿಫೈನ್ ಪವರ್ ಆಫ್ ಎ ಲೆನ್ಸ್, ಗಿವ್ ಇಟ್ಸ್ SI ಯೂನಿಟ್ ಅಂತ. 8th one, state and explain Maloo's law. 9th one, what are matter waves, write the expression for wavelength of matter wave. 10th one, write any 2 limitations of Bohr's model of hydrogen atom ಅಂತ ನೋಡ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 11 ಇದೆ. ಸೊ ಇದು ಬಂದ್ಬಿಟ್ಟು ನಿಮಗೆ 3 ಮಾರ್ಕಿನ ಕ್ವಶನ್ಸ್ಗಳು ಅದಾವೆ ನೋಡ್ರಿ. 3 ಮಾರ್ಕಿಂದು ಎಷ್ಟು ಕೊಟ್ಟಿರ್ತಾನೆ? 5 ಕ್ವಶನ್ಸ್ ಕೊಟ್ಟಿರ್ತಾನೆ. ಎಷ್ಟು ಬರೀಬೇಕು ಅದರಲ್ಲಿ? 3 ಕ್ವಶನ್ಸನ್ನು ಬರೀಬೇಕು. ಆನ್ಸರ್ ಎನಿ 3, ಈಚ್ ಕ್ಯಾರಿ 3 ಮಾರ್ಕ್. 11th ನೋಡ್ರಿ, ಒಪ್ಟೈನ್ ದ ರಿಲೇಷನ್ ಬಿಟ್ವೀನ್ ದ ರೇಡಿಯಸ್ ಆಫ್ ಕರ್ವೇಚರ್ ಆ್ಯಂಡ್ ಫೋಕಲ್ ಲೆಂತ್ ಇನ್ ದ ಕೇಸ್ ಆಫ್ ಎ ಕಾನ್ಕೇವ್ ಮಿರರ್ ಅಂತ ನೋಡ್ರಿ. ಕಾನ್ಕೇವ್ ಮಿರರ್. 12th ಒನ್, deduce Snell's law of refraction for a plane wavefront incident on the interface between 2 media ಅಂತ ನೋಡ್ರಿ. 13th question, give 3 experimental observations of photoelectric effect. 14th, mention 3 properties of photon. 15th, state Bohr's postulates ಅಂತ ನೋಡ್ರಿ. ಇವೆಲ್ಲ ಏನು ಅಂದರೆ 3 ಮಾರ್ಕಿಂದು ಕ್ವಶನ್ಸ್ಗಳು ಅದಾವೆ. ಓಕೆ, ನೆಕ್ಸ್ಟ್ ಇವಾಗ 5 ಮಾರ್ಕಿಂದು ನೋಡೋಣ ಯಾವ ಥರ ಕೇಳಿದ್ದಾರೆ ಅಂತ. ನೆಕ್ಸ್ಟ್ ಇವಾಗ 5 ಮಾರ್ಕಿಂದು ಆನ್ಸರ್ ಎನಿ 2, ಈಚ್ ಕ್ಯಾರಿ 5 ಮಾರ್ಕ್ ಅಂತ ನೋಡ್ರಿ.
2 ಕ್ವಶನ್ಸನ್ನು ನಾವು ಬಿಡಿಸ್ಬೇಕು. ಪ್ರತಿಯೊಂದು ಕ್ವಶನ್ಗೆ 5 ಮಾರ್ಕ್ ಇದಿರುತ್ತೆ. ಟೋಟಲ್ ನಿಮಗೆ 10 ಮಾರ್ಕ್ ಬರ್ತಾವೆ ನೋಡ್ರಿ ಇಲ್ಲಿ. ಓಕೆ, ನೋಡಿರಿ ಕ್ವಶನ್ ನಂಬರ್ 16 ಏನಿದೆ ಅಂತ, ಅರೈವ್ ಎಟ್ ದ ಲೆನ್ಸ್ ಮಾರ್ಕರ್ಸ್ ಫಾರ್ಮುಲಾ. ಇದು ಅರೈವ್ ಅಲ್ಲಿದು ಡಿರೈವ್ ಆಗಬೇಕು ನೋಡ್ರಿ. ಏನಾಗಬೇಕದು ಡಿರೈವ್ ಆಗಬೇಕು. 17th ಡಿರೈವ್ ದ ರಿಲೇಷನ್ ಬಿಟ್ವೀನ್ ಆ್ಯಂಗಲ್ ಆಫ್ ಪ್ರಿಸಮ್ ಆ್ಯಂಡ್ ದ ಆ್ಯಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್, ಅಂದರೆ ಪ್ರಿಸಮ್ ಫಾರ್ಮುಲಾವನ್ನು ಡಿರೈವ್ ಮಾಡಬೇಕಂತ. 18th ಗಿವ್ ದ ಥಿಯರಿ ಆಫ್ ಇಂಟರ್ಫರೆನ್ಸ್, ಹ್ಯಾನ್ಸ್ ಒಬ್ಟೈನ್ ದ ಕಂಡೀಷನ್ಸ್ ಫಾರ್ ಕನ್ಸ್ಟ್ರಕ್ಟಿವ್ ಆ್ಯಂಡ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂತ ನೋಡ್ರಿ. 19th ಒಬ್ಟೈನ್ ಆ್ಯನ್ ಎಕ್ಸ್ಪ್ರೆಷನ್ ಫಾರ್ ದ ಟೋಟಲ್ ಎನರ್ಜಿ ಆಫ್ ಆ್ಯನ್ ಎಲೆಕ್ಟ್ರಾನ್ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್ ಇನ್ ಎ ಹೈಡ್ರೋಜನ್ ಆಟಮ್ ಯೂಸಿಂಗ್ ಬೋರ್ಸ್ ಥಿಯರಿ ಅಂತ. ಇವೇನದ ಇವು 5 ಮಾರ್ಕಿಂದು ಥಿಯರಿ ಕ್ವಶನ್ಸ್ಗಳು ಅದಾವ್ರಿ. ಅಥವಾ ಇವಕ್ಕೆ ನಾವು ಲಾಂಗ್ ಆನ್ಸರ್ ಕ್ವಶನ್ಸ್ಗಳಂತೂ ಕರಿತಿದ್ದೆವು. ಇವಾಗ ನೆಕ್ಸ್ಟ್ ನ್ಯೂಮರಿಕಲ್ಸಿಗೆ ಹೋಗೋಣ ಅಂತ. ಸೊ ನ್ಯೂಮರಿಕಲ್ಸ್ ನೋಡ್ರಿ, 2 ನ್ಯೂಮರಿಕಲ್ ಕೊಟ್ಟಾನ. ಎಷ್ಟು ಕೊಟ್ಟಿದ್ದಾನ? 2. ಎಷ್ಟು ಬರೀಬೇಕು? 1 ಬರೀಬೇಕು. ನೋಡ್ರಿ ಏನದ ಅಂದ್ರೆ, ಇನ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪರಿಮೆಂಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ 2 slits is 0.5 mm. The screen is placed 1 meter away from the slit. It is found that fifth bright fringe is at a distance of 4.13 mm from second dark fringe. Find the wavelength of light used ಅಂತ ನೋಡ್ರಿ. ಅದಾದ್ಮೇಲೆ ನೆಕ್ಸ್ಟ್ ಕ್ವಶನ್ ಇಲ್ಲಿದೆ. ಇದನ್ನು ನೋಡ್ರಿ, ಚೆನ್ನಾಗಿ ನೋಡಿ, ಬರ್ತೇನೆ ಬರೋಂಗಿಲ್ಲ ನೋಡಿ ಪ್ರಾಕ್ಟೀಸ್ ಮಾಡಿರಿ. ಆಲ್ರೆಡಿ ನಾನು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಎಲ್ಲಿಂದ ಕೊಟ್ಟಿನಿ ಅಂತಂದರೆ ರೇ ಆಪ್ಟಿಕ್ಸ್ ಅಲ್ಲಿಂದ ಕೊಟ್ಟಿದ್ದೆ ನೋಡ್ರಿ. ರೇ ಆಪ್ಟಿಕ್ಸ್ ಅಲ್ಲಿಂದ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ. ಅದರಲ್ಲಿಂದ ರೇ ಆಪ್ಟಿಕ್ಸ್, ಯಾಕಂದರೆ ನಿಮ್ಮ ಬ್ಲೂ ಪ್ರಿಂಟಲ್ಲಿ ನ್ಯೂಮರಿಕಲ್ ಪ್ರಾಬ್ಲಮ್ ಇರೋದು ಎಲ್ಲಿಂದ ಅದ ಅಂದರೆ ರೇ ಆಪ್ಟಿಕ್ಸ್ ಅಲ್ಲಿಂದೇ ಅದ ರೀ. ವೇವ್ ಆಪ್ಟಿಕ್ಸಲ್ಲೇನು ಇಲ್ಲ, ವೇವ್ ಆಪ್ಟಿಕ್ಸ್ ಇಲ್ಲ. ಅಂದ್ರೂ ಒಂದು ಟೈಮ್ ನೀವು ಓದ್ತೀರಂದರೆ ಓದ್ಬೋದು, ನಾನು ಕೊಟ್ಟಿದ್ದೀನಿ. ಬಟ್ ಇದು ಏನೋ ನಿಮ್ಮ ಬ್ಲೂ ಪ್ರಿಂಟಲ್ಲಿ ಇಲ್ಲ. ನಿಮ್ಮ ಬ್ಲೂ ಪ್ರಿಂಟಲ್ಲಿರೋದು ರೇ ಆಪ್ಟಿಕ್ಸ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇದೆ ರೀ. ಸೊ ಅವುಗಳನ್ನು ಚೆನ್ನಾಗಿ ನೋಡಿ ಪ್ರಾಕ್ಟೀಸ್ ಮಾಡಿರಿ. ಓಕೆನಾ? ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಆದಷ್ಟು ಬೇಗ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ. ಮತ್ತು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿರಿ. ಓಕೆನಾ? ಈ ಒಂದು ವಿಡಿಯೋನ ಎಷ್ಟು ತನಕ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಮತ್ತು ಮುಂದಿನ ಒಂದು ವಿಡಿಯೋಲಿ ನಾವು ಭೇಟಿಯಾಗೋಣ.